BMTC ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರ ಸಂಚಾರ ನಾಡಿ. ಬರ್ತಾ ಬರ್ತಾ BMTC ಈಗ ಕಿಲ್ಲರ್ BMTC ಆಗಿ ಬದಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ನಿರಂತರವಾಗಿ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಅಮಾಯಕರ ಪ್ರಾಣ BMTC ಬಸ್ಸುಗಳಿಗೆ ಬಲಿಯಾಗ್ತಾ ಇದೆ. ಕಳೆದ 4 ತಿಂಗಳಲ್ಲಿ ಹಲವು ಅಮಾಯಕ ಜೀವಗಳನ್ನು BMTC ಬಸ್ ಬಲಿ ಪಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಗೊತ್ತಿದ್ದು BMTC ಸಂಸ್ಥೆ ಮಾತ್ರ ಈ ಆಕ್ಸಿಡೆಂಟ್ಗೆ ಲಗಾಮ್ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ತಪ್ಪದ BMTC EV ಬಸ್ಗಳ ಎಡವಟ್ಟು. ನಗರದಲ್ಲಿ EV ಬಸ್ ಅಪಘಾತ ಹೆಚ್ಚಳ. EV ಬಸ್ಗಳ ಅಪಘಾತಕ್ಕೆ ಜವಾಬ್ದಾರಿ ಯಾರು? ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸವಾರರು ಅದ್ಯಾವಾಗ ಧೈರ್ಯವಾಗಿ ಓಡಾಡುವ ದಿನಗಳು ಬರುತ್ತೋ ಆ ದೇವರೇ ಬಲ್ಲ. ಒಂದ್ ಕಡೆ ರಸ್ತೆ ಗುಂಡಿಗಳು ಸವಾರರ ಪ್ರಾಣ ತೆಗಿತಾ ಇದ್ರೆ, ಇತ್ತ BMTC EV ಬಸ್ಗಳು ಅವರ ಪಾಡಿಗೆ ರಸ್ತೆಯಲ್ಲಿ ನಡೆದು ಹೋಗುವ ಪಾದಾಚಾರಿಗಳ ಜೀವವನ್ನೇ ತೆಗಿತಿವೆ. ಕಳೆದ 4 ತಿಂಗಳಲ್ಲಿ 8ಕ್ಕೂ ಹೆಚ್ಚು EV ಅಪಘಾತಗಳಿಂದ ಸಾವಾಗಿದ್ದು, ತಮ್ಮದಲ್ಲದ ತಪ್ಪಿಗೆ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ. ಹೌದು, ಪಾದಾಚಾರಿಗಳು ಸಣ್ಣ ಪುಟ್ಟ ವಾಹನ ಸವಾರರ ಪಾಲಿನ ರಸ್ತೆ ಯಮನಾಗಿರುವ EV ಬಸ್ಗಳಿಂದ ಬ್ಯಾಕ್ ಟು ಬ್ಯಾಕ್ ಅಪಘಾತಗಳು ಸಂಭವಿಸುತ್ತಲೇ ಇವೆ. ಕಳೆದ ಜುಲೈನಿಂದ ಇಲ್ಲಿವರೆಗೂ 8ಕ್ಕೂ ಹೆಚ್ಚು ಜನರನ್ನ EV ಬಸ್ ಬಲಿ ಪಡೆದಿದೆ. ಇಷ್ಟಾದ್ರೂ BMTC ಮಾತ್ರ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಗುತ್ತಿಗೆ ಕಂಪನಿಗಳತ್ತ ಬೆರಳು ಮಾಡಿ ನುಣುಚಿಕೊಳ್ತಾ ಇದೆ. ಈ ಹಿಂದೆ ಕೂಡ ಅಪಘಾತಗಳಾದಾಗ ಇದು ಆಯಾ ಗುತ್ತಿಗೆ ಸಂಸ್ಥೆಗಳ ಜವಾಬ್ದಾರಿ, ಸಂಸ್ಥೆಗಳಿಗೂ ಎಚ್ಚರಿಕೆ ಕೊಡೋದಾಗಿ BMTC ಹೇಳಿತ್ತು. ಆದ್ರೆ ಎಚ್ಚರಿಕೆಗಳ ಬಳಿಕವೂ ಹೆಚ್ಚಾಗಿರುವ ಅಪಘಾತ ಬಸ್ ಹತ್ತುವ ಪ್ರಯಾಣಿಕರಿಗಿಂತ ಅಕ್ಕಪಕ್ಕ ಹೋಗುವ ಸವಾರರನ್ನೇ ಚಿಂತೆಗೀಡು ಮಾಡಿದೆ. EV ಬಸ್ಗಳ ಅಪಘಾತದಿಂದ ಪ್ರಾಣವನ್ನ ಕಳೆದುಕೊಂಡ ವಿವರ ನೋಡೋದಾದ್ರೆ, ಎಲೆಕ್ಟ್ರಿಕ್ ಬಸ್ ಶಾಕ್. ಘಟನೆ 1 ದಿನಾಂಕ ಜುಲೈ 18, ಸ್ಥಳ ಪೀಣ್ಯ. BMTC EV ಬಸ್ಗೆ ಸುಮಾ ಬಲಿ. ಘಟನೆ 2 ದಿನಾಂಕ ಜುಲೈ 22, ಸ್ಥಳ ರೇಷ್ಮೆ ಸಂಸ್ಥೆ. BMTC ಬಸ್ಗೆ ಮಹಿಳೆ ಬಲಿ. ಘಟನೆ 3 ದಿನಾಂಕ ಜುಲೈ 29, ಸ್ಥಳ ಪೀಣ್ಯ 2ನೇ ಹಂತ. EV ಬಸ್ಗೆ ಬೈಕ್ ಸವಾರ ಬಲಿ. ಘಟನೆ 4 ದಿನಾಂಕ ಜುಲೈ 30, ಸ್ಥಳ ಚಾಮರಾಜಪೇಟೆ. ಬಸ್ ಹರಿದು ಮಗು ಸಾವು. ಘಟನೆ 5 ದಿನಾಂಕ ಜುಲೈ 30, ಸ್ಥಳ ಮಡಿವಾಳ ರಸ್ತೆ. ರಸ್ತೆ ದಾಟುವಾಗ ಡಿಕ್ಕಿ, ವೃದ್ಧೆ ಸಾವು. ಘಟನೆ 6 ದಿನಾಂಕ ಆಗಸ್ಟ್ 13, ಸ್ಥಳ ರೂಪೇನ ಅಗ್ರಹಾರ. ಬಸ್ಗೆ ಬೈಕ್ ಸವಾರ ಬಲಿ. ಘಟನೆ 7 ದಿನಾಂಕ ಆಗಸ್ಟ್ 19, ಸ್ಥಳ ಸಂಜಯ್ ನಗರ. ಬಸ್ಗೆ ಬೈಕ್ ಸವಾರ ಬಲಿ. ಘಟನೆ 8 ದಿನಾಂಕ ಆಗಸ್ಟ್ 21, ಸ್ಥಳ ಕೋಗಿಲು ಕ್ರಾಸ್ ರಸ್ತೆ. ಬಸ್ಗೆ 10 ವರ್ಷದ ತನ್ವಿ ಬಲಿ. ಘಟನೆ 9 ದಿನಾಂಕ ಸೆಪ್ಟೆಂಬರ್ 1, ಸ್ಥಳ ಚೆನ್ನಸಂದ್ರ. ಬಸ್ ಡಿಕ್ಕಿಯಾಗಿ ವೃದ್ಧ ನಾರಾಯಣ ಶಾಸ್ತ್ರಿ ಸಾವು. ಘಟನೆ 10 ದಿನಾಂಕ ಅಕ್ಟೋಬರ್ 11, ಸ್ಥಳ ರಾಜಾಜಿನಗರ 1ನೇ ಬ್ಲಾಕ್. ಬಸ್ಗೆ 9 ವರ್ಷದ ಬಾಲಕಿ ಭುವನ ಬಲಿ. ಹುಡುಗಿ ದಾಟ್ಬೇಕಾದ್ರೆ ಬಸ್ಸು ಬಂತಂತೆ, ಅದು ಆರನೇ ಏನೂ ಇಲ್ಲವಲ್ಲ, ಇದು ಬ್ಯಾಟ್ರಿ ಗಾಡಿ ಅಲ್ವಾ, ಸಡನ್ ಆಗಿ ನುಗ್ಗಿದ್ದೆ. ಆ ಹುಡುಗಿ ಹಿಂಗೆ ಪಾಸ್ ಆಗೋಣ ಅಂತ ಆ ಡ್ರೈವರು ಎಗ್ರು ಬಿಟ್ಟಿದ್ದಾನೆ. ಬಸ್ಸು ಬಿಸ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟು. ಒಟ್ಟಾರೆ BMTC EV ಬಸ್ಗಳಿಂದಲೇ ಹೆಚ್ಚು ಅಪಘಾತ ಪ್ರಕರಣಗಳು ದಾಖಲಾಗ್ತಿವೆ. ಈಗಲಾದ್ರೂ ಈ ಬಗ್ಗೆ BMTC ನಿಗಮ ಗಂಭೀರ ಚಿಂತನೆ ಮಾಡದೇ ಇದ್ರೆ ಇನ್ನಷ್ಟು ಅಮಾಯಕ ಜೀವಗಳು ಬಲಿಯಾಗಲಿವೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.